ಕರ್ತನಲ್ಲಿ ಪ್ರಿಯ ದೇವಜನರೇ, ನಮಗಾಗಿ ತನ್ನ ರಕ್ತವನ್ನೇ ಸುರಿಸಿ ನಮ್ಮನ್ನು ವಿಮೋಚಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ನಿಮಗೂ ನಿಮ್ಮ ಕುಟುಂಬದ ಎಲ್ಲ ಪ್ರಿಯರಿಗೂ ಹೇರಳವಾಗಿ ಕರ್ತನಿಂದ ಅನುಗ್ರಹವಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಸಂಚಿಕೆಯಲ್ಲಿ ನಾವು ಈ ತಿಂಗಳು ಧ್ಯಾನಿಸಲಿಕ್ಕಿರುವಂಥ ವಿಷಯ ಯೇಸು ಕ್ರಿಸ್ತನ ರಕ್ತ. ಪ್ರಿಯರೇ, ಯೇಸು ಕ್ರಿಸ್ತನ ರಕ್ತದ ಧ್ಯಾನ ನಿಜವಾಗಲೂ ಇದೊಂದು ಬಹಳ ಆಶೀರ್ವಾದಕರವಾದ ಧ್ಯಾನ. ಯೇಸು ಕ್ರಿಸ್ತನ ರಕ್ತದ ಕುರಿತಾಗಿ ನಾವು ಧ್ಯಾನಿಸುವಾಗಲ್ಲ ಅದು ನಮ್ಮನ್ನು ಎಷ್ಟೋ ವಿಧದಲ್ಲಿ ನಮ್ಮನ್ನು ಬಲಪಡಿಸ್ತದೆ. ವಿಶೇಷವಾಗಿ ಪ್ರಕಟಣೆ ಪುಸ್ತಕದ 12ನೇ ಅಧ್ಯಾಯದ 11ನೇ ವಚನ, ನಾವು ಆ ವಚನದಲ್ಲಿ ತಿಳ್ಕೊಳ್ಳುವ ವಿಷಯ, ಯಜ್ಞದ ಕುರಿಮರಿಯ ರಕ್ತದಿಂದ ನಾವು ಸೈತಾನನನ್ನು ಜಯಿಸಿದವರೆಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದರೆ ಯೇಸುಕ್ರಿಸ್ತನ ರಕ್ತ ಶತ್ರುವಿನ ವಿರುದ್ಧವಾಗಿ ಹೋರಾಡುವ ಒಂದು ದೊಡ್ಡ ಆಯುಧ. ಅದನ್ನು ದೇವರು ನಮಗೆ ಅನುಗ್ರಹಿಸಿದ್ದಾನೆ. ಅದೇ ವೇಳೆಯಲ್ಲಿ ಇದು ವಿಮೋಚಿಸುವ ರಕ್ತ, ಇದು ಬಿಡುಗಡೆ ಮಾಡುವ ರಕ್ತ, ಇದು ಕ್ಷಮಿಸುವ ರಕ್ತ, ಇದು ನಮ್ಮನ್ನು ಕೊಂಡುಕೊಳ್ಳುವ ರಕ್ತ. ನಮ್ಮೊಳಗೆ ಅದು ನಮ್ಮನ್ನು ಒಂದು ಅಮೂಲ್ಯತೆಗೆ ನಮ್ಮನ್ನು ಏರಿಸುವ ಅಥವಾ ನಮ್ಮನ್ನು ಒಂದು ಉತ್ಕೃಷ್ಟತೆಗೆ ತರುವಂಥ ರಕ್ತ. ಇದರೊಳಗಿನ ಲಾಭಗಳು ಅನೇಕ. ರಕ್ತದಿಂದಲೇ ನಾವು ದೇವರೊಂದಿಗೆ ಸಮಾಧಾನ ಸ್ಥಿತಿಗೆ ಬರುವವರು, ರಕ್ತದಿಂದಲೇ ನಾವು ದೇವರಿಗೆ ಸಮೀಪಸ್ಥರಾಗುವವರು. ಹೀಗೆ ಅನೇಕ ಸಂಗತಿಗಳಿದೆ. ಇದು ನಮ್ಮನ್ನು ಬಹಳವಾಗಿ ಬಲಪಡಿಸುವಂಥ ವಿಷಯ. ಇದರ ಕುರಿತು ನಾವು ದಿನಕ್ಕೊಂದು ವಚನದಂತೆ ಅಥವಾ ದಿನಕ್ಕೆರಡು ವಚನದಂತೆ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಆದುದರಿಂದ ನೀವು ಇದರ ಲಾಭವನ್ನು ಕಡ್ಡಾಯವಾಗಿ ಪಡೆಯಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ತಮ್ಮಲ್ಲಿ ಅನೇಕರು ಹೃದಯಂಗಮ ಮಾತು ಈ ವಾಕ್ಯದಾನದಲ್ಲಿ ನೀವು ಆಸಕ್ತರಾಗಿದ್ದು ಅದನ್ನು ಅನುದಿನ ವೀಕ್ಷಿಸ್ತಿದ್ದೀರಿ. ಕೆಲವರು ತಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಿದ್ದೀರಿ, ಕೆಲವರು ಕರೆ ಮಾಡಿ ಮಾತನಾಡ್ತಿದ್ದೀರಿ. ಕರ್ತನು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಇದರ ನಿಮಿತ್ತ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿಯು, ನಿಮ್ಮ ಸೇವೆಯಲ್ಲಿ ಅಭಿವೃದ್ಧಿಯು ಮತ್ತು ದೇವರ ರಾಜ್ಯಕ್ಕಾಗಿ ನಿಮ್ಮಿಂದ ಹೆಚ್ಚಾದ ಕೊಡುಗೆಯು, ಅಂದರೆ ನಿಮ್ಮ ಮೂಲಕ ಕ್ರಿಸ್ತನ ಶಿಲುಬೆಯ ಶ್ರಮೆಗೆ ತಕ್ಕ ವಿಧದಲ್ಲಿ ಆತ್ಮಗಳ ಸಂಪಾದನೆಯು ಆತನ ರಾಜ್ಯಕ್ಕೆ ಆಗಲೆಂಬುದಾಗಿ ನಾವು ನಿಮ್ಮನ್ನು ಉತ್ತೇಜಿಸುತ್ತೇವೆ. ನಾವೆಲ್ಲರೂ ಯೇಸು ಕ್ರಿಸ್ತನ ಒಳ್ಳೆಯ ಶಿಷ್ಯರಾಗಿ ಜೀವಿಸುವುದಕ್ಕೆ ಆತ ನಮ್ಮನ್ನು ಬಲಪಡಿಸಲಿ. ದೇವರ ಆತ್ಮ ನಿಮ್ಮೊಂದಿಗೆ ಹೆಚ್ಚೆಚ್ಚಾಗಿ ಮಾತನಾಡಲಿ. ಈ ದಿನ ನಾವು ಯೇಸು ಕ್ರಿಸ್ತನ ರಕ್ತದ ಕುರಿತಾಗಿ ಧ್ಯಾನಿಸುವಲ್ಲಿ ಇದನ್ನು ನಾವು ಧ್ಯಾನಿಸುವಂತೆ 2 ವಚನಗಳನ್ನ ಓದಿಕೊಳ್ಳೋಣ. ಯಾಜಕಕಾಂಡ 17ನೇ ಅಧ್ಯಾಯದ 11ನೇ ವಚನ ಮತ್ತು ಇಬ್ರಿಯ 9ನೇ ಅಧ್ಯಾಯದ 22ನೇ ವಚನ. ಯಾಜಕಕಾಂಡ 17:11. ಯಾಕಂದರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ. ಅಂಥ ರಕ್ತವನ್ನು ನೀವು ಯಜ್ಞವೇದಿಗೆ ಎರಚಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದು ನಿಮಗೆ ಅನುಗ್ರಹ ಮಾಡಿದ್ದೇನೆ. ರಕ್ತವು ಪ್ರಾಣಾಧಾರವಾಗಿರುವ ಕಾರಣ ಅದರಿಂದ ದೋಷ ಪರಿಹಾರವಾಗುತ್ತದಷ್ಟೇ. ರಕ್ತವು ಪ್ರಾಣಾಧಾರವಾಗಿರುವ ಕಾರಣ ಅದರಿಂದ ದೋಷ ಪರಿಹಾರವಾಗುತ್ತದಷ್ಟೇ. ಇಬ್ರಿಯ 9:22. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಈ ವಾಕ್ಯಗಳನ್ನ ಧ್ಯಾನಿಸುವುದಕ್ಕಾಗಿ ದೇವರ ಆತ್ಮನು ತಾನೇ ನಮ್ಮನ್ನು ಬಲಪಡಿಸಿ ಆತ ನಮಗೆ ಬೋಧಿಸಲಿ. ದೇವರು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮವನ್ನು ನಮಗೆ ಅನುಗ್ರಹಿಸಲಿ. ಇಲ್ಲಿ ದೇವರು ಮೋಶೆಯ ಬಳಿ ಮಾತನಾಡುವಾಗ ರಕ್ತದ ಮಹತ್ವವನ್ನು ಆತನು ಬೋಧಿಸಿದ್ದಾನೆ. ವಿಶೇಷವಾಗಿ ಯಾಜಕಕಾಂಡ 17ನೇ ಅಧ್ಯಾಯದ 11ನೇ ವಚನದಲ್ಲಿ ರಕ್ತ ಇದರ ಮಹತ್ವವೇನೆಂಬುದನ್ನು ಕರ್ತನು ತಾನೇ ಮಾತನಾಡಿದ್ದಾನೆ. ಇಲ್ಲಿ 11ನೇ ವಚನದಲ್ಲಿ ಹೀಗೆ ಬರ್ತದೆ, ಯಾಕೆಂದರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ.
ಜೀವವಿರುವ ಪ್ರತಿ ದೇಹಕ್ಕೂ, ಪ್ರತಿ ಜೀವಿಗೂ ದೇವರಲ್ಲಿ ಹೇಳ್ತಿದ್ದಾನೆ, ರಕ್ತವೇ ಪ್ರಾಣಾಧಾರ. ಮುಂದುವರೆದು ಬರ್ತದೆ, ಅಂತ ರಕ್ತವನ್ನು ನೀವು ಯಜ್ಞವೇದಿಗೆ ಎರಚಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದು ನಿಮಗೆ ಅನುಗ್ರಹ ಮಾಡಿದ್ದೇನೆ. ಯಾರಾದರೂ ಯಾವುದಾದ್ರೂ ಕಾರ್ಯಗಳಲ್ಲಿ ದೋಷಿಗಳಾದರೆ ಅವರು ರಕ್ತವನ್ನು ತಂದು ಯಜ್ಞವೇದಿಗೆ ಎರಚಿ ಆಗ ದೋಷ ಪರಿಹಾರ ಮಾಡುವಾಗ ಅವರಿಗೆ ದೋಷ ಪರಿಹಾರವಾಗ್ತದೆ. ಇದನ್ನು ಮಾಡಬೇಕೆಂಬುದಾಗಿ ದೇವರು ಇಸ್ರೇಲರಿಗೆ ಒಂದು ನಿಯಮವನ್ನು ಅನುಗ್ರಹಿಸಿದ. ಜೊತೆಗೆ ತಿರುಗಿ ಕರ್ತನು ಮಾತನಾಡಿ ಹೀಗೆ ಹೇಳ್ತಾನೆ, ರಕ್ತವು ಪ್ರಾಣಾಧಾರವಾಗಿರುವ ಕಾರಣ ಅದರಿಂದ ದೋಷ ಪರಿಹಾರವಾಗುತ್ತದಷ್ಟೇ. ಇದೊಂದು ವಿಷಯವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ದೋಷ ಪರಿಹಾರವಾಗುವುದಕ್ಕಾಗಿ ಪ್ರಾಣಾಧಾರವಾಗಿರುವ ರಕ್ತದಿಂದಲೇ ಇದು ಸಾಧ್ಯ ಎಂಬುದನ್ನು ದೇವರು ಈ ನಿಯಮವನ್ನು ತನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡ ಜನಕೂಟಕ್ಕೆ ಕರ್ತನು ಅನುಗ್ರಹಿಸಿದ್ದಾನೆ. ಪ್ರಿಯರೇ, ಹಾಗಾದರೆ ರಕ್ತದಿಂದಲೇ ದೋಷ ಪರಿಹಾರವಾಗುವುದಷ್ಟೇ ಇದನ್ನು ದೇವರು ನಮಗೆ ತಿಳಿಸಿದ್ದಾನೆ. ಯಾಕೆ ರಕ್ತ? ಇದು ಪ್ರಾಣಾಧಾರ. ಇಬ್ರಿಯ ಗ್ರಂಥಕರ್ತ ಈಗ ಹೀಗೆ ಇದನ್ನು ಮಾತನಾಡ್ತಾನೆ, ಧರ್ಮಶಾಸ್ತ್ರದ ಪ್ರಕಾರ ಎಲ್ಲವೂ ಶುದ್ಧಿ ಹೊಂದುವಂಥದ್ದು ರಕ್ತದಿಂದಲೇ. ಹಾಗಾದ್ರೆ ಶುದ್ಧಿ ಹೊಂದಿದ್ದು ರಕ್ತದಿಂದಲೇ ಎಂಬುದಾಗಿ ಹೇಳಿ ನಂತರದಲ್ಲಿ 22ನೇ ವಚನದ ಇಬ್ರಿಯ 9:22 ಕೊನೆ ಸಾಲು ಹೀಗೆ ಹೇಳ್ತದೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಪ್ರಾಣಾಧಾರವಾಗಿರುವ ರಕ್ತದಿಂದಲೇ ದೋಷ ಪರಿಹಾರ ಎಂಬುದಾಗಿ ಹೇಳಿದ ದೇವರು ಈಗ ಇಲ್ಲಿ ಹೀಗೆ ತಿಳಿಸ್ತಿದ್ದಾನೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಬಹಳ ವಿಚಿತ್ರ ಎಂಬಂತೆ ಪ್ರಪಂಚದ ಬಹುತೇಕ ವಿವಿಧ ಸಮುದಾಯಗಳ ನಡುವೆ ಒಂದು ರೀತಿಯ ನಾನಾ ಆಚರಣೆಗಳಿವೆ, ಅಥವಾ ಅವರ ವಿವಿಧ ಧಾರ್ಮಿಕ ಪ್ರಯತ್ನಗಳಿವೆ. ಆ ಮುಖ್ಯವಾದ ಧಾರ್ಮಿಕ ಆಚರಣೆಗಳಲ್ಲಿ ಬಹುತೇಕ ಜನರು ಪ್ರಾಣಿಯನ್ನು, ಪಕ್ಷಿಯನ್ನು ಬಲಿ ಕೊಡ್ತಾರೆ. ಕಾರಣ ದೋಷ ಪರಿಹಾರವಾಗಬೇಕು. ಇಟಲಿಯಲ್ಲಿ ಒಂದು ಪ್ರಸಿದ್ಧವಾದ ನಗರವಿದೆ, ಪಾಂಪೆ ಎಂಬುದಾಗಿ ಹೇಳ್ತಾರೆ. ಇದು ಪ್ರವಾಸಿಗಳನ್ನು ಆಕರ್ಷಿಸುವಂಥ ಒಂದು ಪಟ್ಟಣ. ಈ ಪಟ್ಟಣಕ್ಕೆ ಜನರು ಯಾತಕ್ಕಾಗಿ ಹೋಗ್ತಾರೆ ಎಂಬುದಾಗಿ ಕೇಳಿದರೆ, ನೂರಾರು ವರ್ಷಗಳ ಹಿಂದೆ, ಅಂದರೆ ರೋಮನ್ರು ಆಳುತ್ತಿದ್ದ ಕಾಲ ಅದು, ಒಂದು ದೊಡ್ಡ ಜ್ವಾಲಾಮುಖಿ ಅಥವಾ ಅಗ್ನಿಪರ್ವತದಿಂದ ಜ್ವಾಲೆ ಎದ್ದು ಅದರಿಂದ ಎದ್ದ ಬೂದಿಯು ಆ ಪಟ್ಟಣವನ್ನು ಮುಚ್ಚಿಕೊಳ್ಳುವಾಗ, ಅದು ಮುಚ್ಚಿಕೊಂಡ ಆ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಅದು ರಾತ್ರಿ, ಪಟ್ಟಣವನ್ನೇ ಅದು ಮುಚ್ಚಿಕೊಂಡದ್ರಿಂದ ಆ ಬೂದಿ ಅಗ್ನಿ ಪರ್ವತದಿಂದ ಎದ್ದ ಆ ಬಿಸಿಯಾದ ಶಾಖ ಮತ್ತು ಆ ಬಿಸಿಯಾದ ಬೂದಿಗೆ ಬಹುತೇಕ ಆ ಪಟ್ಟಣದಲ್ಲಿದ್ದ ಹೆಚ್ಚು ಕಡಿಮೆ ಎಲ್ಲ ಜನರು ಸತ್ತು ಹೋದರು. ನಂತರದಲ್ಲಿ ಎಷ್ಟೋ ವರ್ಷಗಳಾದ ಮೇಲೆ ಅವುಗಳನ್ನು ಪಳೆಯುಳಿಕೆ ಸಂಸ್ಥೆಯವರು ಅಥವಾ ಆರ್ಕಿಯಾಲಜಿಕಲ್ ಸರ್ವೆ ಮಾಡುವಂಥ ಈ ಸಂಸ್ಥೆಯವರು, ಪಳೆಯುಳಿಕೆ ಅಲ್ಲ, ಪುರಾತತ್ವ ಇಲಾಖೆಯವರು ಅದನ್ನು ಶೋಧಿಸಿ ನೋಡುವಾಗ, ಆ ಬೂದಿಗಳನ್ನು ತೆಗೆದು ನೋಡುವಾಗ ಬಹಳ ವಿಚಿತ್ರ ಎಂಬಂತೆ ಆ ಬಿಸಿಯಾದ ಆ ಬೂದಿ, ಆ ಶಾಖ ಆ ಪಟ್ಟಣವನ್ನು ಅಪ್ಪಳಿಸಿದಾಗ ಆ ಜನರು ಯಾವ ಸ್ಥಿತಿಯಲ್ಲಿದ್ದಾರೋ ಹಾಗೆ ಅವರು ಸತ್ತು ಹೋಗಿದ್ದಾರೆ. ಬಹುತೇಕ ಮಂದಿ ಮಲಗಿದಲ್ಲೇ ಸತ್ತು ಹೋಗಿದ್ದಾರೆ. ಕೆಲವರು ಎದ್ದು ನಡೆಯುವಂಥ ಪ್ರಯತ್ನ ಮಾಡಿದ್ದಾರೆ, ಕೆಲವರು ಅಂಬೆಗಾಲು ಹಾಕುವಂಥ ಪ್ರಯತ್ನ ಪಟ್ಟಿದ್ದಾರೆ. ಕುದುರೆ ಲಾಯಗಳಲ್ಲಿ ಕುದುರೆಗಳು ನಿಂತ ಸ್ಥಿತಿಯೋ ಕುಳಿತ ಸ್ಥಿತಿಯೋ ಹೀಗೆ ಎಲ್ಲವೂ ಅಲ್ಲಲ್ಲೇ ಸತ್ತು ಬಿದ್ದಿದೆ. ಅದನ್ನು ಈಗ ಆ ಬೂದಿಗಳನ್ನೆಲ್ಲ ಸರಿಸಿ ಆಯಾ ಮನೆಗಳಲ್ಲಿ ಅವುಗಳು ಯಾವ್ಯಾವ ಸ್ಥಿತಿಯಲ್ಲಿ ಜನರು ಸತ್ರು ಅದನ್ನು ಹಾಗೇ ಬಿಟ್ಟಿದ್ದಾರೆ. ಬೂದಿ ಅದನ್ನು ಮುಚ್ಚಿದೆ. ಆದರೆ ಮನುಷ್ಯರು ಅಲ್ಲಿ ಅದರೊಳಗೆ ಮನುಷ್ಯರ ಸಂಗತಿಗಳು ಇವೆ, ಎಲುಬುಗಳಾಗಲಿ ಅವುಗಳೆಲ್ಲ ಇದೆ. ಆದರೆ ಅದನ್ನು ನೋಡುವುದಕ್ಕೆ ಪ್ರವಾಸಿಗಳು ವಿಪರೀತವಾಗಿ ಪ್ರಪಂಚದ ನಾನಾ ಭಾಗಗಳಲ್ಲಿ ಬಂದು ಅಲ್ಲಿಗೆ ಹೋಗ್ತಾರೆ. ಆದರೆ
ಈ ಪಟ್ಟಣಕ್ಕೆ ಯಾಕೆ ಈ ವಿಪರೀತ ಸಂಭವಿಸಿದೆ ಎಂಬುದಾಗಿ ಯೋಚಿಸುವಾಗ ಇದಕ್ಕೆ ಕಾರಣ ಈ ಪಟ್ಟಣ ವಿಪರೀತ ಪಾಪದಲ್ಲಿದ್ದ ಪಟ್ಟಣ. ಪಾಪ ಮಾಡುವುದಕ್ಕಾಗಿಯೇ ಪಾಪವನ್ನು ಪ್ರಚೋದಿಸುವಂಥ ಚಿತ್ರಗಳನ್ನ ಗೋಡೆ ಮೇಲೆ ಬರೆದುಕೊಂಡು ಪಾಪವನ್ನು ನೆರವೇರಿಸ್ತಿದ್ರು. ಆ ಪ್ರದೇಶದ ಗಣ್ಯ ವ್ಯಕ್ತಿಗಳು ತಿಂಗಳು ಪೂರ್ತಿ ಪಾಪಕೃತ್ಯಗಳಲ್ಲಿ ಭಾಗಿಯಾಗಿರ್ತಿದ್ರು. ಗಂಡಸರ ಹೆಂಗಸರೆನ್ನದೆ ಪಾಪಕೃತ್ಯಗಳೇ ಅವರಿಗೆ ಇಷ್ಟವಾದ ವಿಷಯ, ನಾಚಿಕೆ ಕೆಲಸಗಳೇ ಅವರಿಗೆ ಇಷ್ಟವಾದ ವಿಷಯ. ಹಾಗಾದರೆ ಇದನ್ನ ಸಹಿಸದ ದೇವರು ಆ ಪಟ್ಟಣವನ್ನ ಈ ರೀತಿಯಾಗಿ ಕೆಡವಿದ. ಎಂದೂ ಅಗ್ನಿಕಾರದ ಆ ಊರಿನ ಪಕ್ಕ ಇರುವಂಥ ಬೆಟ್ಟ ಅದು ಬೆಂಕಿಯನ್ನು ಕಾರ್ತು ಅದರಿಂದ ಇದ್ದ ಬೂದಿ ಆ ಪಟ್ಟಣವನ್ನು ಮುಚ್ಚಿಕೊಳ್ತು. ಇದ್ದ ಜನರೆಲ್ಲರೂ ಸತ್ತು ಹೋದ್ರು. ಈ ಪಟ್ಟಣದ ಜನರು ತಿಂಗಳು ಪೂರ್ತಿ ಪಾಪ ಮಾಡುವಾಗ ಅವರಲ್ಲಿ ಒಂದು ಅಭ್ಯಾಸವಿತ್ತು. ಏನದು? ತಿಂಗಳು ಪೂರ್ತಿ ಪಾಪ ಮಾಡಿ ಅವರು ಅಯ್ಯೋ ನಾವು ಪಾಪ ಮಾಡಿದೆವು ಅಂತ ಒಂದು ಮನಸಾಕ್ಷಿ ಚುಚ್ಚುವಾಗ ಆ ತಿಂಗಳ ಅಂತ್ಯದಲ್ಲಿ ಅವರು ಆ ಪ್ರದೇಶದಲ್ಲಿ ಒಬ್ಬ ಅಮಾಯಕ ಮನುಷ್ಯನನ್ನ, ಒಬ್ಬ ಯಾವುದೋ ಆಳನ್ನ, ದಾಸನನ್ನ ಕರ್ಕೊಂಡು ಬಂದು ಅವರು ಬಹಿರಂಗವಾಗಿ ಬಲಿ ಅರ್ಪಿಸಿ ಅವನ ರಕ್ತ ಹರಿದು ಬರುವಂತೆ ಮಾಡ್ತಾ ಇದ್ರು. ಅವನ ರಕ್ತ ಕಾರಿ ಅಥವಾ ಅವನ ಕೊಯ್ದ ಭಾಗದ ರಕ್ತ ಹರಿದು ಅವನು ಒದ್ದಾಡಿ ಸಾಯುವಾಗ ಇವರು ನಾವು ಕಳೆದ ತಿಂಗಳು ಮಾಡಿದ ಪಾಪಕ್ಕೆ ನಮಗೆ ಪರಿಹಾರವಾಯಿತು ಎಂಬುದಾಗಿ ತಿರುಗಿ ತಮ್ಮ ತಮ್ಮ ಸ್ಥಳಗಳಿಗೆ ಹೋಗಿ ತಿರುಗಿ ಅದೇ ಪಾಪದ ಕೃತ್ಯ ಮಾಡಿ ಮತ್ತೆ ಆ ತಿಂಗಳ ಅಂತ್ಯದಲ್ಲಿ ತಿರುಗಿ ಇನ್ನೊಬ್ಬ ಮನುಷ್ಯನನ್ನ ಬಲಿ ಕೊಡ್ತಾ ಇದ್ರು. ಹಾಗಾದರೆ ಮನುಷ್ಯ ಬಲಿಯೋ, ಪ್ರಾಣಿ ಬಲಿಯೋ, ಪಕ್ಷಿ ಬಲಿಯೋ ಏನೋ ಒಂದು ಬಲಿ ಕೊಟ್ಟು ಜನರು ತಮ್ಮ ಪಾಪಕ್ಕೆ ದೋಷ ಪರಿಹಾರ ಮಾಡಿಕೊಳ್ಬೇಕನ್ನುವಂಥ ಅರಿವು ಹೇಗೋ ಮನುಷ್ಯರಲ್ಲಿದೆ. ಆದರೆ ವಾಕ್ಯದನ್ನು ಸ್ಪಷ್ಟೀಕರಿಸ್ತದೆ, ಪ್ರಾಣಾಧಾರವಾಗಿರುವ ರಕ್ತದಿಂದಲೇ ದೋಷ ಪರಿಹಾರ. ಹಾಗಾದರೆ ಇಬ್ರೇ ಗ್ರಂಥಕರ್ತನ ಹೇಳ್ತಾನೆ, ರಕ್ತಧಾರ ಇಲ್ಲದೆ ಪಾಪ ಪರಿಹಾರವಿಲ್ಲ. ಆದರೆ ಪಾಪ ಪರಿಹಾರವಾಗೋದಕ್ಕಾಗಿಯೇ ರಕ್ತ ಧಾರೆ ಆಗಲೇಬೇಕು. ಹಾಗಾದರೆ ನಮ್ಮ ಪಾಪಗಳಿಂದ ನಮಗೆ ಬಿಡುಗಡೆ ಆಗಲೇಬೇಕೆನ್ನುವಂಥದ್ದು ದೇವರಿಗೆ ತೀರ್ಮಾನವಾದದ್ರಿಂದ ಈಗ ದೇವರು ನಮ್ಮ ಪಾಪಗಳನ್ನು ಹೋಗಲಾಡಿಸುವಂಥ, ನಮ್ಮ ಪಾಪಗಳಿಂದ ನಮಗೆ ಪರಿಹಾರ ಕೊಡುವುದಕ್ಕಾಗಿ ದೇವರೇ ಪರಲೋಕದಿಂದ ತನ್ನ ರಕ್ತವನ್ನು ಈ ಭೂಮಿಗೆ ಕಳಿಸುವಂತೆ ವಾಕ್ಯ ಸ್ವರೂಪನಾದ ದೇವರು ಈ ಭೂಮಿಗೆ ನರಾವತಾರವೆತ್ತಿ ಭೂಮಿಗೆ ಬರುವಾಗ ಆತನು ಪರಲೋಕದ ರಕ್ತವನ್ನು, ದೇವರ ರಕ್ತವನ್ನು ಭೂಮಿಗೆ ತಂದು, ಅಥವಾ ಕ್ರಿಸ್ತನ ರಕ್ತವನ್ನು ಭೂಮಿಗೆ ತಂದು ಅದನ್ನು ಈ ಭೂಮಿಯಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದ್ದಾನೆ. ಕಾರಣ ನಾವು ಪಾಪದಿಂದ ಬಿಡುಗಡೆ ಆಗಬೇಕು ಅನ್ನುವಂಥ ಈ ವಿಷಯವನ್ನು ದೇವರು ಗಂಭೀರವಾಗಿ ಪರಿಗಣಿಸಿದ. ಮನುಷ್ಯನ ಎಲ್ಲಾ ಬಾಧೆಗೆ ಕಾರಣ ಪಾಪವೇ, ಮೂಲ ಕಾರಣ ಪಾಪವೆಂಬುದಾಗಿ ಅರಿತ ದೇವರು ಅದರಿಂದ ಬಿಡುಗಡೆ ಕೊಟ್ಟು ನಮ್ಮನ್ನು ತಿರುಗಿ ನಿತ್ಯತ್ವದ ಸ್ಥಿತಿಗೆ, ಉತ್ತಮ ಸ್ಥಿತಿಗೆ, ತನ್ನ ಆಯ್ಕೆತೆಗೆ ಸೇರಿಸಿಕೊಳ್ಳುವಂಥ ಪ್ರಯತ್ನವನ್ನು ತಾನೇ ಮಾಡಿದ್ದಾನೆ. ಪ್ರೇರೆ, ನಮಗೆ ದೋಷ ಪರಿಹಾರವಾಗಲೇಬೇಕು, ನಮಗೆ ಪಾಪ ಪರಿಹಾರ ಆಗಲೇಬೇಕು. ಹಳೆ ಒಡಂಬಡಿಕೆಯಲ್ಲಿ ಪ್ರಾಣಿಗಳ ರಕ್ತ ದೋಷ ಪರಿಹಾರಕ್ಕೆ ಬಳಸಿದ್ರೆ, ಈಗ ಹೊಸ ಒಡಂಬಡಿಕೆಯಲ್ಲಿ ದೇವರು ತಾನೇ ತನ್ನ ರಕ್ತವನ್ನು, ಈ ಸೃಷ್ಟಿಯಲ್ಲಿ ಸಿಕ್ಕದ ಪರಲೋಕದ ರಕ್ತವನ್ನು, ದೇವರ ಸ್ವರಕ್ತವನ್ನು ಆತ ನಮಗಾಗಿ ಸುರಿಸಿದ್ದಾನೆ. ಈ ರಕ್ತದಿಂದಲೇ ನಮಗೆ ದೊಡ್ಡ ಲಾಭ, ಈ ರಕ್ತದ ಆಶ್ರಯವೇ ನಮಗೆ ದೊಡ್ಡ ಲಾಭ, ಇದರಿಂದಲೇ ನಮಗೆ ನಿತ್ಯ ಸಮಾಧಾನ. ಇದನ್ನು ಯೇಸು ಜವಾಬ್ದಾರಿಯುತವಾಗಿ ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದ್ದಾನೆ. ಇದರ ಲಾಭಕ್ಕೆ ನಾವೆಲ್ಲರೂ ಆತನ ಬಳಿಗೆ ಬರಲೇಬೇಕು. ಮಹಾಪ್ರೀತಿಯುಳ್ಳ ಪರಲೋಕ ತಂದೆಯೇ, ಪ್ರಾಣಾಧಾರವಾಗಿ ರಕ್ತದಿಂದಲೇ ದೋಷ ಪರಿಹಾರ ಎಂಬುದಾಗಿ ಹೇಳಿದ ದೇವರೇ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಎಂಬುದಾಗಿ ಹೇಳಿದ ದೇವರೇ, ಪಾಪ ಪರಿಹಾರವಾಗಲೇಬೇಕೆಂಬುದಕ್ಕಾಗಿ, ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಲೇಬೇಕೆನ್ನುವುದಕ್ಕಾಗಿ ನೀನೇ ನಿನ್ನ ರಕ್ತವನ್ನು ಸುರಿಸಿದ್ದಕ್ಕಾಗಿ ಈ ಲೋಕಕ್ಕೆ ಬಂದಿಯಲ್ಲ ದೇವರೇ. ಯೇಸು ಕ್ರಿಸ್ತನ ಮುಖಾಂತರ ನಿನ್ನ ರಕ್ತವನ್ನು ಭೂಮಿಗೆ ಕಳಿಸಿದೆಯಲ್ಲ. ಕ್ರಿಸ್ತನಿನ ಸ್ವರಕ್ತವನ್ನು ನಮಗಾಗಿ ಚೆಲ್ಲಿದೆಯಲ್ಲ. ದೇವರ ಸ್ವರಕ್ತವನ್ನು ಚೆಲ್ಲಿ ನಮಗೆ ಪಾಪ ಪರಿಹಾರವನ್ನು ಕೊಟ್ಟಿಯಲ್ಲ. ಪಾಪದಿಂದ ನಮ್ಮನ್ನು ವಿಮುಕ್ತರನ್ನಾಗಿ ಮಾಡಲೇಬೇಕೆನ್ನುವುದಕ್ಕಾಗಿ ದೇವರೇ, ಚರಿತ್ರೆಯುದ್ದಕ್ಕೂ ಜನರು ಪಾಪ ಪರಿಹಾರಕ್ಕಾಗಿ ಪರಿತಪಿಸುತ್ತಿರುವಲ್ಲಿ ನೀನು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ನಿನ್ನ ರಕ್ತವನ್ನು ಸುರಿಸಿ ಆ ರಕ್ತದಿಂದಲೇ ನಮ್ಮನ್ನು ವಿಮೋಚಿಸಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಹೇಳ್ತೇವೆ. ದೇವರೇ, ನೀನು ಯಾವುದನ್ನು ಗಂಭೀರವಾಗಿ ಪರಿಗಣಿಸಿದೆಯೋ ಅದನ್ನು ನಾವು ಸಹ ಗಂಭೀರವಾಗಿ ಪರಿಗಣಿಸೋದಕ್ಕೆ ನಮಗೆ ಕಲಿಸಿಕೊಡು. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.